12 ವರ್ಷ 100 ಟೂರ್ ಮಾಡಿದ ಮೋದಿ, ಲಾಭ ಯಾರಿಗೆ? ಎಪಿಸೋಡ್ 11. ಪುಟಿನ್ ದೋಸ್ತಿ, ರಿಲಯನ್ಸ್ ತೈಲ ವ್ಯಾಪಾರದ ಅಸಲಿ ಕತೆ ಮತ್ತು ನೀಟ್ ಹಗರಣ. ನಮಸ್ಕಾರ ಬಾಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. 2024ರ ವರ್ಷ ಭಾರತದ ರಾಜಕೀಯದಲ್ಲಿ ಒಂದು ಭಾರೀ ಪಲ್ಲಟದ ವರ್ಷ. ಅಬ್ ಕಿ ಬಾರ್ 400 ಪಾರ್ ಅನ್ನೋ ಭಾರೀ ಅಹಂಕಾರದ ಘೋಷಣೆಯೊಂದಿಗೆ ಚುನಾವಣೆಗೆ ಹೋದ ಆಡಳಿತ ಪಕ್ಷಕ್ಕೆ ದೇಶದ ಜನ ಸರಿಯಾದ ಪಾಠ ಕಲಿಸಿದ್ರು. ಪೂರ್ಣ ಬಹುಮತವಿಲ್ಲದೆ ಮಿತ್ರ ಪಕ್ಷಗಳ ಊರುಗೋಲಿನ ಆಧಾರದ ಮೇಲೆ ನರೇಂದ್ರ ಮೋದಿಯವರು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ದೇಶದ ಒಳಗಿನ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಪ್ರಧಾನಿಯವರ PR ಮಷಿನ್ ಮತ್ತೆ ಅದೇ ಹಳೆಯ ವಿಶ್ವಗುರು ನಾಟಕವನ್ನು ಶುರು ಮಾಡಿತು. 3ನೇ ಅವಧಿಯ ಮೊದಲ ವಿದೇಶಿ ಪ್ರವಾಸವಾಗಿ ಪ್ರಧಾನಿ ಮೋದಿ ಜೂನ್ 2024ರಲ್ಲಿ ಇಟಲಿಗೆ ಹೋಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸಿ ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಜೊತೆ ಸೆಲ್ಫಿ ತೆಗೆದುಕೊಂಡು ವೈರಲ್ ಆದರು. ಆದರೆ ಅಸಲಿ ಜಾಗತಿಕ ಹೈಡ್ರಾಮಾ ಶುರುವಾಗಿದ್ದು ಜುಲೈ 2024ರಲ್ಲಿ. ಪ್ರಧಾನಿ ಮೋದಿ ನೇರವಾಗಿ ರಷ್ಯಾದ ರಾಜಧಾನಿ ಮಾಸ್ಕೋಗೆ ಹಾರಿದರು. ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ 2 ವರ್ಷಗಳಿಂದ ಭೀಕರ ಯುದ್ಧ ನಡೆಯುತ್ತಿತ್ತು. ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ಭಾರೀ ಆರ್ಥಿಕ ದಿಗ್ಬಂಧನ ಹೇರಿತು. ಇಂತಹ ಸಮಯದಲ್ಲಿ ನಮ್ಮ ಪ್ರಧಾನಿ ಹೋಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಬಿಗಿಯಾಗಿ ಅಪ್ಕೊಂಡು ನಗುತ್ತಾ ಫೋಟೋಗೆ ಪೋಸ್ ಕೊಟ್ಟರು. ನಮ್ಮ ಟಿವಿ ಚಾನೆಲ್ಗಳು ನೋಡಿದ್ರ ಮೋದಿಯವರ ತಾಕತ್ತು, ಅಮೆರಿಕಕ್ಕೆ ಹೆದರದೆ ರಷ್ಯಾಗೆ ಹೋದರು, ಇದು ಸ್ವತಂತ್ರ ವಿದೇಶಾಂಗ ನೀತಿ, ಇದರಿಂದ ಭಾರತಕ್ಕೆ ಅಗ್ಗದ ದರದಲ್ಲಿ ಪೆಟ್ರೋಲ್ ಸಿಗುತ್ತೆ ಅಂತ ಹಗಲಿರುಳು ತಮಟೆ ಬಾರಿಸೋದು. ಆದರೆ ಬಾಸ್, ಈ ರಷ್ಯಾ ದೋಸ್ತಿಯಿಂದ ಬಂದ ಅಗ್ಗದ ತೈಲದ ಲಾಭ ಯಾರಿಗೆ ಸಿಕ್ತು? ಸಾಮಾನ್ಯ ಜನರಿಗ ಅಥವಾ ಪ್ರಧಾನಿಯವರ ಆಪ್ತ ಕಾರ್ಪೊರೇಟ್ ಕುಬೇರರಾದ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಮತ್ತು ನಯಾರಾ ಎನರ್ಜಿ ಅಂತಹ ಖಾಸಗಿ ತೈಲ ರಿಫೈನರಿಗಳಿಗ? ಇವತ್ತಿನ ಎಪಿಸೋಡ್ನಲ್ಲಿ ಈ ಅಂತಾರಾಷ್ಟ್ರೀಯ ತೈಲ ರಾಜಕಾರಣದ ಮತ್ತು ದೇಶದ ಯುವಜನರ ಭವಿಷ್ಯವನ್ನ ಸುಟ್ಟು ಹಾಕಿದ ಪೇಪರ್ ಲೀಕ್ ದಂಧೆಯ ಅಸಲಿ ಪೋಸ್ಟ್ ಮಾರ್ಟಮ್ ಮಾಡೋಣ ಬನ್ನಿ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಶುರುವಾದಾಗಿನಿಂದ ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ತೈಲವನ್ನು ಕೊಳ್ಳೋದನ್ನು ನಿಲ್ಲಿಸಿದವು. ಆಗ ರಷ್ಯಾ ತನ್ನ ಕಚ್ಚಾ ತೈಲವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಿಂತ 20% ಭಾರಿ ಡಿಸ್ಕೌಂಟ್ ದರದಲ್ಲಿ ಭಾರತಕ್ಕೆ ಮಾರಾಟ ಮಾಡಲಿಕ್ಕೆ ಶುರು ಮಾಡಿತು. 2022, 2023 ಮತ್ತು 2024ರ ಅವಧಿಯಲ್ಲಿ ಭಾರತ ರಷ್ಯಾದಿಂದ ಖರೀದಿಸಿದ ಕಚ್ಚಾ ತೈಲದ ಪ್ರಮಾಣ ಇತಿಹಾಸದಲ್ಲಿ ಅತಿ ಹೆಚ್ಚು, ಅಂದರೆ 40% ಏರಿತು. ಭಾರತದ ಜನಸಾಮಾನ್ಯರು ಟಿವಿಯಲ್ಲಿ ಈ ಸುದ್ದಿ ನೋಡಿ ಖುಷಿಪಟ್ಟರು. ರಷ್ಯಾದಿಂದ ನಮಗೆ ಅಗ್ಗದ ತೈಲ ಬರ್ತಿದೆ, ಇನ್ನು ಮುಂದೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಲೀಟರ್ಗೆ 60-70 ರೂಪಾಯಿಗೆ ಇಳಿಯುತ್ತೆ ಅಂತ ಕಾಯ್ತಿದ್ರು. ಆದರೆ ತಿಂಗಳುಗಳು ಕಳೆದವು, ವರ್ಷಗಳೇ ಕಳೆದವು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಭಾರೀ ಪ್ರಮಾಣದಲ್ಲಿ ಕುಸಿದ್ರು. ರಷ್ಯಾದಿಂದ ಡಿಸ್ಕೌಂಟ್ ದರದಲ್ಲಿ ತೈಲ ಬಂದರೂ ಭಾರತದ ಪೆಟ್ರೋಲ್ ಬಂಕ್ಗಳಲ್ಲಿ ಮಾತ್ರ ಪೆಟ್ರೋಲ್ ದರ 100 ರೂಪಾಯಿ ದಾಟಿಯೇ ನಿಂತಿತ್ತು. ಸ್ವಲ್ಪ ವಿಶ್ಲೇಷಣೆ ಮಾಡಿ ಬಾಸ್, ಡಿಸ್ಕೌಂಟ್ ದರದಲ್ಲಿ ರಷ್ಯಾದಿಂದ ಬಂದ ಕಚ್ಚಾ ತೈಲದ ಲಾಭ ಎಲ್ಲಿ ಹೋಯಿತು? ಇಲ್ಲಿ ಕೆಲಸ ಮಾಡಿದ್ದು 2 ಕ್ರೂರ ಆರ್ಥಿಕ ತಂತ್ರಗಳು. ಮೊದಲನೆಯದು, ಸರ್ಕಾರಿ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, IOCL, BPCLಗಳು ರಷ್ಯಾದಿಂದ ಅಗ್ಗದ ತೈಲ ತಂದರೂ ಆ ಲಾಭವನ್ನು ಜನರಿಗೆ ವರ್ಗಾಯಿಸಲಿಲ್ಲ. ಬದಲಿಗೆ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಭಾರೀ ಪ್ರಮಾಣದಲ್ಲಿ ಏರಿಸಿ ಜನರ ಜೇಬಿನಿಂದ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಸುಲಿಗೆ ಮಾಡಿ ತನ್ನ ಬೊಕ್ಕಸ ತುಂಬಿಸಿಕೊಂಡಿತು. ಎರಡನೆಯದು ಮತ್ತು ಅತಿ ದೊಡ್ಡ ಹಗರಣ, ರಷ್ಯಾದಿಂದ ಬಂದ ಅಗ್ಗದ ತೈಲದ ಅತಿ ದೊಡ್ಡ ಪಾಲು ಸಿಕ್ಕಿದ್ದು ಮುಖೇಶ್ ಅಂಬಾನಿಯವರ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ನಯಾರಾ ಎನರ್ಜಿ ಅಂತಹ ಖಾಸಗಿ ತೈಲ ಸಂಸ್ಕರಣಾ ಕಂಪನಿಗಳಿಗೆ. ರಿಲಯನ್ಸ್ ಕಂಪನಿಯು ಗುಜರಾತ್ನ ಜಾಮ್ ನಗರದಲ್ಲಿ ಪ್ರಪಂಚದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕವನ್ನು ಹೊಂದಿದೆ. ಈ ಕಾರ್ಪೊರೇಟ್ ಕುಬೇರರು ರಷ್ಯಾದಿಂದ ಭಾರೀ ಡಿಸ್ಕೌಂಟ್ ದರದಲ್ಲಿ ಕಚ್ಚಾ ತೈಲವನ್ನು ಖರೀದಿಸಿದರು. ಅದನ್ನು ಜಾಮ್ ನಗರದಲ್ಲಿ ರಿಫೈನ್ ಮಾಡಿ ಪೆಟ್ರೋಲ್, ಡೀಸೆಲ್ ಮತ್ತು ಏವಿಯೇಷನ್ ಫ್ಯೂಯಲ್ ಆಗಿ ಪರಿವರ್ತಿಸಿದ್ರು. ಅದನ್ನು ಭಾರತದ ಜನರಿಗೆ ಕಡಿಮೆ ಬೆಲೆಗೆ ಮಾರಿದ್ರಾ? ಇಲ್ಲವೇ ಇಲ್ಲ. ಬದಲಿಗೆ ಆ ರಿಫೈನ್ ಮಾಡಿದ ತೈಲವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆಗೆ, ಅದೇ ಯುರೋಪ್ ಮತ್ತು ಅಮೆರಿಕದ ದೇಶಗಳಿಗೆ ರಫ್ತು ಮಾಡಿದರು.
ಅಂದರೆ ರಷ್ಯಾ ಮೇಲೆ ನಿರ್ಬಂಧ ಹೇರಿದ್ದ ಯುರೋಪ್ಗೆ ಭಾರತದ ಖಾಸಗಿ ಕಂಪನಿಗಳ ಮೂಲಕ ಅದೇ ರಷ್ಯಾದ ತೈಲ ಡಬಲ್ ರೇಟ್ಗೆ ಹೋಗ್ತಿತ್ತು. ಇದರಿಂದ ರಿಲಯನ್ಸ್ ಕಂಪನಿಯ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ GRM ತೈಲ ಸಂಸ್ಕರಣೆಯ ಲಾಭದ ಪ್ರಮಾಣ ಇತಿಹಾಸದಲ್ಲಿ ಕಾಣದಷ್ಟು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಯಿತು ಸ್ನೇಹಿತರೆ. ಯುದ್ಧದ ಭೀಕರತೆಯ ನೆರಳಿನಲ್ಲಿ ಭಾರತದ ವಿದೇಶಾಂಗ ನೀತಿಯನ್ನು ಗುರಾಣಿಯಾಗಿ ಬಳಸಿಕೊಂಡು ಖಾಸಗಿ ಕಾರ್ಪೊರೇಟ್ ಕುಬೇರರು ಲಕ್ಷಾಂತರ ಕೋಟಿ ರೂಪಾಯಿಗಳ ಲಾಭವನ್ನು ತಮ್ಮ ಜೇಬಿಗಿಳಿಸಿಕೊಂಡರು. ಒಂದು ಕಡೆ ರಾಜತಾಂತ್ರಿಕತೆಯನ್ನು ಬಳಸಿ ಕಾರ್ಪೊರೇಟ್ಗಳಿಗೆ ಗ್ಲೋಬಲ್ ಡೀಲ್ ಮಾಡಿಕೊಡ್ತಿದ್ದ ಸರ್ಕಾರ ದೇಶದ ಒಳಗೆ ತನ್ನದೇ ದೇಶದ ಯುವ ಜನರ ಭವಿಷ್ಯವನ್ನು ಹೇಗೆ ರಕ್ಷಿಸ್ತಿತ್ತು ಅನ್ನೋದನ್ನು ನೋಡಿದ್ರೆ ಅಕ್ಷರಶಃ ನಿಮ್ಮ ರಕ್ತ ಕುದಿಯುತ್ತೆ. ಮೇ 2024ರಲ್ಲಿ ಇಡೀ ದೇಶ ಚುನಾವಣೆಯ ಮಂಪರ್ನಲ್ಲಿದ್ದಾಗ ಭಾರತದ 24 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದ ನೀಟ್ UG ಮೆಡಿಕಲ್ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಜೂನ್ 4ರಂದು ಅಂದರೆ ಚುನಾವಣಾ ಫಲಿತಾಂಶದ ದಿನವೇ ಸದ್ದಿಲ್ಲದೆ ಪ್ರಕಟವಾಯಿತು. ಆ ಫಲಿತಾಂಶದಲ್ಲಿ ಒಂದು ಬೆಚ್ಚಿ ಬೀಳಿಸುವ ಹಗರಣ ಬಯಲಿಗೆ ಬಂತು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬರೋಬ್ಬರಿ 67 ವಿದ್ಯಾರ್ಥಿಗಳು 720ಕ್ಕೆ 720 ಅಂಕ ಪಡೆದು ಮೊದಲ ರ್ಯಾಂಕ್ ಹಂಚಿಕೊಂಡಿದ್ದರು. ಅದರಲ್ಲಿ ಒಂದೇ ಪರೀಕ್ಷಾ ಕೇಂದ್ರದ 6 ವಿದ್ಯಾರ್ಥಿಗಳಿದ್ದರು. ಗ್ರೇಸ್ ಮಾರ್ಕ್ಸ್ ಹೆಸರಿನಲ್ಲಿ 106 ವಿದ್ಯಾರ್ಥಿಗಳಿಗೆ ಪುಕ್ಕಟೆ ಅಂಕಗಳನ್ನು ಹಂಚಲಾಗಿತ್ತು. ಬಾಸ್, ಇದು ಕೇವಲ ಒಂದು ಪರೀಕ್ಷೆಯ ಫಲಿತಾಂಶದ ಲೋಪವಾಗಿರಲಿಲ್ಲ. ಇದು ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಎಜುಕೇಷನ್ ಸ್ಕ್ಯಾಮ್. ಬಿಹಾರದ ಪಾಟ್ನಾದಲ್ಲಿ, ಗುಜರಾತ್ನ ಗೋಧ್ರಾದಲ್ಲಿ ಮತ್ತು ಹರಿಯಾಣದಲ್ಲಿ ಪರೀಕ್ಷೆಗೂ ಹಿಂದಿನ ರಾತ್ರಿಯೇ ಲಕ್ಷಾಂತರ ರೂಪಾಯಿಗಳಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಅನ್ನೋದು ಪೊಲೀಸ್ ತನಿಖೆ ಮತ್ತು ಬಂಧನಗಳಿಂದ ಜಗಜ್ಜಾಹೀರಾಯಿತು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅನ್ನೋ ಭ್ರಷ್ಟ ಮತ್ತು ಕಳಪೆ ಸಂಸ್ಥೆಯ ಕೈಗೆ ಇಡೀ ದೇಶದ ಮಕ್ಕಳ ಭವಿಷ್ಯವನ್ನು ಒಪ್ಪಿಸಲಾಗಿತ್ತು. ಹಗಲಿರುಳು ನಿದ್ದೆ ಬಿಟ್ಟು ಓದಿದ್ದ, ಪೋಷಕರು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಕೋಚಿಂಗ್ ಕೊಡಿಸಿದ್ದ ಬಡ ಮತ್ತು ಮಧ್ಯಮ ವರ್ಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಗದೆ ಬೀದಿಗೆ ಬಿದ್ದರು. ರಸ್ತೆಗಿಳಿದು ಹೋರಾಟ ಮಾಡಿದ ವಿದ್ಯಾರ್ಥಿಗಳ ಮೇಲೆ ಇದೇ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ದೇಶದ ಶಿಕ್ಷಣ ಮಂತ್ರಿ ಮೊದಲು ಯಾವುದೇ ಪೇಪರ್ ಲೀಕ್ ಆಗಿಲ್ಲ ಅಂತ ಅಹಂಕಾರದಿಂದ ಸುಳ್ಳು ಹೇಳಿದರು. ಆಮೇಲೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಮೇಲೆ ಹೌದು, ವ್ಯವಸ್ಥೆಯಲ್ಲಿ ಲೋಪವಾಗಿದೆ ಅಂತ ಒಪ್ಪಿಕೊಂಡ್ರು. ಆದರೆ ಈ ಹಗರಣದ ನೈತಿಕ ಹೊಣೆ ಹೊತ್ತು ಯಾರೊಬ್ಬರೂ ರಾಜೀನಾಮೆ ನೀಡಲಿಲ್ಲ. ಕೇವಲ ನೀಟ್ ಮಾತ್ರವಲ್ಲ, UGC ನೆಟ್, CSIR ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ಪರೀಕ್ಷೆಗಳನ್ನು ಪೇಪರ್ ಲೀಕ್ ಆಗಿದ್ದರಿಂದ ರದ್ದು ಮಾಡಲಾಯಿತು. ದೇಶದ ಯುವಕರು ತಾವು ಓದಿದ ಓದಿಗೆ ಬೆಲೆ ಇಲ್ಲ, ಪರೀಕ್ಷೆ ಬರೆದರೆ ಅದರಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಅಕ್ಷರಶಃ ಖಿನ್ನತೆಗೆ ಜಾರಿದರು. ಈಗ ಈ 2 ಘಟನೆಗಳನ್ನು ಮುಖಾಮುಖಿ ಇಟ್ಟು ತುಲನೆ ಮಾಡಿ ನೋಡಿ ಬಾಸ್. ಒಂದು ಕಡೆ ವಿದೇಶದಲ್ಲಿ ರಷ್ಯಾದಿಂದ ಅಗ್ಗದ ತೈಲ ತಂದು ಅದನ್ನು ಜಾಮ್ನಗರದಲ್ಲಿ ರಿಫೈನ್ ಮಾಡಿ ಯುರೋಪ್ಗೆ ರಫ್ತು ಮಾಡುವ ಮುಖೇಶ್ ಅಂಬಾನಿಯವರ ಸಪ್ಲೈ ಚೈನ್ ಮತ್ತು ನೆಟ್ವರ್ಕ್ ಎಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು ಸೇಫ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಅಲ್ಲಿ ಒಂದು ತೊಟ್ಟು ಆಯಿಲ್ ಕೂಡ ಲೀಕ್ ಆಗೋದಿಲ್ಲ. ಆ ಕಾರ್ಪೊರೇಟ್ ವ್ಯವಸ್ಥೆಗೆ ಸರ್ಕಾರ ಪ್ರತಿಯೊಂದು ಹಂತದಲ್ಲೂ ರೆಡ್ ಕಾರ್ಪೆಟ್ ಹಾಸಿ ರಕ್ಷಣೆ ಕೊಡುತ್ತೆ. ಆದರೆ ಮತ್ತೊಂದೆಡೆ ಅದೇ ಸರ್ಕಾರ, ಅದೇ ವ್ಯವಸ್ಥೆಗೆ ನಮ್ಮ ದೇಶದ 24 ಲಕ್ಷ ಯುವಕರು ಬರೆಯುವ ಕೇವಲ ಒಂದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆಯಾಗದಂತೆ ರಕ್ಷಿಸಲು ಸಾಧ್ಯವಾಗಲೇ ಇಲ್ಲ. ಕಾರ್ಪೊರೇಟ್ಗಳ ಲಾಭದ ಪೈಪ್ಲೈನ್ ಭದ್ರವಾಗಿರುತ್ತೆ, ಆದರೆ ಯುವ ಜನರ ಭವಿಷ್ಯದ ಪ್ರಶ್ನೆ ಪತ್ರಿಕೆಗಳಿಗೂ ಮಾತ್ರ ಟೆಲಿಗ್ರಾಫ್ ಮತ್ತು ವಾಟ್ಸಪ್ಗಳಲ್ಲಿ 30 ಲಕ್ಷ ರೂಪಾಯಿಗೆ ಸೇಲ್ ಆಗುತ್ತೆ. ಇದು 2024-2025 3ನೇ ಅವಧಿಯ ಭಾರತದ ಅಸಲಿ ಚಿತ್ರಣ ಬಾಸ್. ಪ್ರಧಾನಿ ಮೋದಿಯವರು ರಷ್ಯಾಕ್ಕೆ ಹೋದರು, ಪೋಲೆಂಡ್ಗೆ ಹೋದರು, ಉಕ್ರೇನ್ಗೆ ಹೋಗಿ ಝೆಲೆನ್ಸ್ಕಿಯ ಹೆಗಲ ಮೇಲೆ ಕೈ ಹಾಕಿ ಶಾಂತಿಯ ಸಂದೇಶ ಸಾರಿದರು. ಜಾಗತಿಕ ವೇದಿಕೆಯಲ್ಲಿ ನಾವೇ ಬ್ಯಾಲೆನ್ಸಿಂಗ್ ಪವರ್ ಅಂತ ಬಿಲ್ಡಪ್ ಕೊಟ್ಟರು. ಆದರೆ ಈ ವಿದೇಶಾಂಗ ನೀತಿಯ ನೈಜ ಫಲಾನುಭವಿಗಳು ಕೇವಲ ಬಿಲಿಯನೇರ್ ಉದ್ಯಮಿಗಳಾಗಿದ್ದರು. ಹೊರ ದೇಶಗಳಲ್ಲಿ ಶಾಂತಿ ಸ್ಥಾಪಿಸಲು ಓಡಾಡುವ ಪ್ರಧಾನಿಗೆ ದೇಶದ ಒಳಗೆ ಅನ್ಯಾಯಕ್ಕೊಳಗಾದ ಲಕ್ಷಾಂತರ ನೀಟ್ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವ, ಅವರಿಗೆ ನ್ಯಾಯ ಒದಗಿಸುವ ಕನಿಷ್ಠ ಸೌಜನ್ಯವೂ ಇರಲಿಲ್ಲ. ವಿದೇಶಿ ಪ್ರವಾಸಗಳಿಂದ ದೇಶದ ಪಾಸ್ಪೋರ್ಟ್ ಸ್ಟ್ರಾಂಗ್ ಆಗ್ತಿದೆ ಅಂತ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಪ್ರಚಾರ ಮಾಡಲಾಯಿತು. ಆದರೆ ಅದೇ ಯುವಕ ಕೈಯಲ್ಲಿ ಪಾಸ್ಪೋರ್ಟ್ ಮತ್ತು ನೀಟ್ ರ್ಯಾಂಕ್ ಹಿಡಿದು ನಿರುದ್ಯೋಗಿಯಾಗಿ ರಸ್ತೆಯಲ್ಲಿ ಅಲೆಯುತ್ತಿದ್ದ.
ಬಾಸ್, 11 ವರ್ಷಗಳ ಕರಾಳ ಇತಿಹಾಸವನ್ನು ನಾವು ಕೆದಕಿದ್ದೇವೆ. ಈಗ ನಾವು ತಲುಪುತ್ತಿರೋದು ಈ ಇಡೀ ಸರಣಿಯ ಅಂತಿಮ ಘಟ್ಟ, ಮಹಾ ಕ್ಲೈಮ್ಯಾಕ್ಸ್ 2025-2026ರ ಪ್ರಸ್ತುತ ಕಾಲಘಟ್ಟ. 12 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ದೇಶಗಳ ಭೇಟಿ, ಕೋಟ್ಯಂತರ ರೂಪಾಯಿಗಳ ಟ್ರಾವೆಲ್ ಬಿಲ್, ಕ್ವಾಡ್, G20, ಗ್ಲೋಬಲ್ ಸೌತ್ ಎಲ್ಲವೂ ಮುಗಿದ ಮೇಲೆ ಇಂದು ನಮ್ಮ ದೇಶ ಎಲ್ಲಿದೆ? ಭಾರತದಲ್ಲಿ ಶ್ರೀಮಂತ ಮತ್ತು ಬಡವರ ನಡುವಿನ ಕಂದಕ ಬ್ರಿಟಿಷರ ಕಾಲಕ್ಕಿಂತಲೂ ಹೆಚ್ಚು ವಿಸ್ತಾರವಾಗಿದೆ ಅಂತ ವರ್ಲ್ಡ್ ಇನ್ಇಕ್ವಾಲಿಟಿ ರಿಪೋರ್ಟ್ ಮುಖದ ಮೇಲೆ ಹೊಡೆದಂತೆ ಹೇಳಿದೆ. ಕಾರ್ಪೊರೇಟ್ಗಳ ಸಂಪತ್ತು ಬೆಳೆದಷ್ಟೇ ವೇಗವಾಗಿ ದೇಶದ ಯುವ ಜನರ ನಿರುದ್ಯೋಗ, ಬಡತನ ಮತ್ತು ರೂಪಾಯಿ ಅಪಮೌಲ್ಯ ಪಾತಾಳಕ್ಕೆ ಕುಸಿದಿದೆ. ಹಾಗಾದರೆ ಈ 12 ವರ್ಷಗಳ ವಿಶ್ವ ಸಂಚಾರದ ಅಂತಿಮ ಲೆಕ್ಕಾಚಾರವೇನು? ಯಾರು ಗೆದ್ರು, ಯಾರು ಸೋತ್ರು? ಎಲ್ಲವನ್ನ ಈ ಸರಣಿಯ ಮುಕ್ತಾಯದ ಎಪಿಸೋಡ್ನಲ್ಲಿ ಬಿಡಿಸಿಡ್ತೇನೆ. ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.